ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಈಗ ಹೆಚ್ಚು ಕಡಿಮೆ ಎಲ್ಲರ ಫೋನ್ನಲ್ಲೂ ಫೋನ್ಪೇ, ಗೂಗಲ್ ಪೇ ಅಂತ UPI ಆ್ಯಪ್ ಇದ್ದೇ ಇರುತ್ತೆ. ನಿಮ್ಮ ಫೋನ್ನಲ್ಲಿರುವ ಈ ಆ್ಯಪ್ ಕೇವಲ ಸ್ನೇಹಿತರಿಗೆ ಹಣ ಕಳುಹಿಸಲು ಅಥವಾ ಅಂಗಡಿಯಲ್ಲಿ ಬಿಲ್ ಪಾವತಿಸಲು ಮಾತ್ರ ಸೀಮಿತ ಅಲ್ಲ. ಇನ್ಮುಂದೆ ನಿಮ್ಮ ಇದೇ UPI ಆ್ಯಪ್ ಹಲವು ರೀತಿಯಲ್ಲಿ ನಿಮಗೆ ಸಹಾಯ ಮಾಡಲಿದೆ. ಹೌದು, ನೀವು ಕೇಳಿದ್ದು ನಿಜ. UPI ಬಳಕೆದಾರರಿಗೆ ಈಗ ಒಂದಲ್ಲ ಎರಡಲ್ಲ ಬರೋಬ್ಬರಿ 4 ಭರ್ಜರಿ ಸಿಹಿ ಸುದ್ದಿಗಳಿದೆ. ಆ ಧಮಾಕಾಗಳು ಯಾವುವು ಅಂತ ವಿವರವಾಗಿ ನೋಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ದಯವಿಟ್ಟು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲನೇ ಮತ್ತು ಅತಿ ದೊಡ್ಡ ಧಮಾಕ, ಪಿನ್ ಇಲ್ಲದೆ UPI ಪಾವತಿ. ನಮ್ಮ ಲಿಸ್ಟ್ನಲ್ಲಿರುವ ಮೊದಲನೇ ಮತ್ತು ಅತಿ ದೊಡ್ಡ ಧಮಾಕ ಏನಂದರೆ, ಇನ್ಮುಂದೆ UPI ಪೇಮೆಂಟ್ ಮಾಡೋದಕ್ಕೆ 4 ಅಥವಾ 6 ಅಂಕಿಯ ಪಿನ್ ಹಾಕುವ ಅಗತ್ಯವೇ ಇಲ್ಲ. ಹೌದು, NPCI ಇದೀಗ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಅಂದರೆ ಇನ್ಮುಂದೆ ನಿಮ್ಮ ಬೆರಳಚ್ಚು ಅಂದರೆ ಫಿಂಗರ್ ಪ್ರಿಂಟ್ ಅಥವಾ ನಿಮ್ಮ ಮುಖವನ್ನು ಬಳಸಿ ಅಂದರೆ ಫೇಸ್ ಅಥೆಂಟಿಫಿಕೇಶನ್ ಬಳಸಿ ನೀವು ಅತ್ಯಂತ ಸುರಕ್ಷಿತವಾಗಿ ಮತ್ತು ವೇಗವಾಗಿ ಹಣ ಪಾವತಿ ಮಾಡಬಹುದು. ಪಿನ್ ಮರೆತು ಹೋಗುವ ಅಥವಾ ಯಾರಾದರೂ ಕದಿಯುವ ಟೆನ್ಷನ್ ಇನ್ನಿರೋದಿಲ್ಲ. RBI ಕೂಡ ಪಿನ್ ಸಂಬಂಧಿತ ವಂಚನೆಗಳನ್ನು ತಡೆಯಲು ಈ ಕ್ರಮವನ್ನು ಪ್ರೋತ್ಸಾಹಿಸ್ತಾ ಇದೆ. ಹೊಸ ಬಳಕೆದಾರರಿಗೆ, ಅದರಲ್ಲೂ ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಇದು ಬಹಳ ಅನುಕೂಲಕರ. ಯಾಕಂದ್ರೆ ಡೆಬಿಟ್ ಕಾರ್ಡ್ ವಿವರಗಳಿಲ್ಲದೆಯೂ ಆಧಾರ್ ಆಧಾರಿತ ಫೇಸ್ ಅಥೆಂಟಿಫಿಕೇಶನ್ ಮೂಲಕ ಅವರು ಸುಲಭವಾಗಿ UPIಗೆ ನೋಂದಣಿ ಮಾಡಿಕೊಳ್ಳಬಹುದು. ಇದು ಕಡ್ಡಾಯ ಏನಲ್ಲ, ನಿಮಗೆ ಇಷ್ಟ ಇದ್ರೆ ಮಾತ್ರ ಈ ಬಯೋಮೆಟ್ರಿಕ್ ಸೌಲಭ್ಯವನ್ನು ಆರಿಸಿಕೊಳ್ಳಬಹುದು. ಎರಡನೇ ಧಮಾಕ, ಇನ್ಸ್ಟೆಂಟ್ ಗೋಲ್ಡ್ ಲೋನ್. ನಮ್ಮ ಎರಡನೇ ಧಮಾಕ ಇನ್ಸ್ಟೆಂಟ್ ಗೋಲ್ಡ್ ಲೋನ್. ಚಿನ್ನದ ಮೇಲೆ ಸಾಲ ಪಡೆಯೋದು ಈಗ ರಾಕೆಟ್ ವೇಗದಲ್ಲಿ ನಡೆಯಲಿದೆ. ಹಿಂದೆಲ್ಲ ಚಿನ್ನದ ಮೇಲೆ ಸಾಲ ಬೇಕು ಅಂದ್ರೆ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗೆ ಹೋಗಿ ನಿಮ್ಮ ಚಿನ್ನವನ್ನು ಕೊಟ್ಟು ದಾಖಲೆಗಳನ್ನು ಪರಿಶೀಲಿಸಿ ಹಣ ನಿಮ್ಮ ಕೈ ಸೇರೋದಕ್ಕೆ ಗಂಟೆಗಟ್ಟಲೆ ಅಥವಾ ಕೆಲವೊಮ್ಮೆ ದಿನಗಟ್ಟಲೆ ಕಾಯಬೇಕಿತ್ತು. ಆದರೆ ಈಗ UPI ಇರೋದ್ರಿಂದ ಇವೆಲ್ಲ ಪ್ರಕ್ರಿಯೆ ಬಹುತೇಕ ಆಟೋಮ್ಯಾಟಿಕ್ ಆಗಿದೆ. ನೀವು ಮಾಡಬೇಕಾಗಿದ್ದು ಇಷ್ಟೇ: ನಿಮ್ಮ ಚಿನ್ನವನ್ನು ಹತ್ತಿರದ ಬ್ಯಾಂಕ್ ಶಾಖೆಗೆ ತೆಗೆದುಕೊಂಡು ಹೋಗಿ ಅದರ ಮೌಲ್ಯಮಾಪನ ಮಾಡಿಸಬೇಕು. ನಂತರ ಬ್ಯಾಂಕ್ನವರು ನಿಮ್ಮ UPI ID ಮೇಲೇ ಒಂದು ಲೋನ್ ಅಕೌಂಟ್ ತೆರೀತಾರೆ. ಸಾಲಕ್ಕೆ ಅನುಮೋದನೆ ಸಿಕ್ಕಿದ ತಕ್ಷಣ ಕೆಲವೇ ನಿಮಿಷಗಳಲ್ಲಿ ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ UPI ಮೂಲಕ ಜಮೆಯಾಗುತ್ತೆ. ಇದರ ಅತಿ ದೊಡ್ಡ ಪ್ರಯೋಜನವೇ ವೇಗ. ಜೊತೆಗೆ ಪ್ರತಿಯೊಂದು ಹಂತದಲ್ಲೂ ನಿಮಗೆ UPI ಮೂಲಕ ಸಂದೇಶ ಬರೋದ್ರಿಂದ ಸಂಪೂರ್ಣ ಪಾರದರ್ಶಕತೆ ಇರುತ್ತೆ. ಗ್ರಾಮೀಣ ಭಾಗದ ಜನರಿಗೆ ಇದು ಬಹಳ ಅನುಕೂಲಕರ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಖಾಸಗಿ ಬ್ಯಾಂಕ್ಗಳು, ಹಣಕಾಸು ಸಂಸ್ಥೆಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಸಾಲವೂ ನೀಡಬಹುದು. ಆದರೆ ಒಂದು ವಿಷಯ ನೆನಪಿಡಿ: ಸಾಲ ಪಡೆಯುವ ಮುನ್ನ ಬಡ್ಡಿ ದರ, ನಿಮ್ಮ ಚಿನ್ನದ ಮೌಲ್ಯಕ್ಕೆ ಎಷ್ಟು ಸಾಲ ಸಿಗುತ್ತೆ ಅಂದರೆ ಲೋನ್ ಟು ವ್ಯಾಲ್ಯೂ ರೇಷ್ಯೂ ಎಷ್ಟು, ಮತ್ತು ಮರುಪಾವತಿ ದಿನಾಂಕಗಳನ್ನು ಸರಿಯಾಗಿ ಪರಿಶೀಲಿಸಿಕೊಳ್ಳಿ. ಮೂರನೇ ಧಮಾಕ, UPI ಪಾವತಿಗಳಿಗೆ EMI ಸೌಲಭ್ಯ. ಇನ್ನು ನಮ್ಮ ಮೂರನೇ ಧಮಾಕ, ಇದು ಶಾಪಿಂಗ್ ಪ್ರಿಯರಿಗೆ ಸಖತ್ ಖುಷಿ ಕೊಡುತ್ತೆ. ಇನ್ಮುಂದೆ UPI ಪಾವತಿಗಳನ್ನು EMI ಆಗಿ ಪರಿವರ್ತಿಸಬಹುದು. ಹೇಗೆ ನಾವು ಕ್ರೆಡಿಟ್ ಕಾರ್ಡ್ ಬಳಸಿ ದೊಡ್ಡ ಮೊತ್ತದ ಪಾವತಿಯನ್ನು ಸುಲಭ ಕಂತುಗಳಾಗಿ ಪರಿವರ್ತಿಸ್ತೀವೋ, ಅದೇ ರೀತಿ ಶೀಘ್ರದಲ್ಲೇ ನೀವು ಅಂಗಡಿಯಲ್ಲಿ QR ಕೋಡ್ ಸ್ಕ್ಯಾನ್ ಮಾಡಿ ಪಾವತಿಸುವಾಗ ಪೇ ಇನ್ EMI ಅಂದರೆ EMI ನಲ್ಲಿ ಪಾವತಿಸಿ ಅನ್ನೋ ಆಯ್ಕೆ ಸಿಗಲಿದೆ. NPCI ಅಂದರೆ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ UPI ಮೂಲಕ ಕ್ರೆಡಿಟ್ ಸೇವೆಗಳನ್ನು ವಿಸ್ತರಿಸಲು ಈ ಹೊಸ ಸೌಲಭ್ಯವನ್ನು ತರ್ತಾ ಇದೆ. ಇದರಿಂದ ಕ್ರೆಡಿಟ್ ಕಾರ್ಡ್ ಇಲ್ಲದ ಲಕ್ಷಾಂತರ ಜನರಿಗೂ ಸುಲಭವಾಗಿ EMI ಸೌಲಭ್ಯ ಸಿಗಲಿದೆ. ಈಗಾಗಲೇ ಕಿವಿ ಎಂಬ ಫಿನ್ಟೆಕ್ ಕಂಪನಿ ಒಂದು ಹೆಜ್ಜೆ ಮುಂದೆ ಹೋಗಿ UPI EMI ಮೇಲೆ ಇಂಟ್ರೆಸ್ಟ್ ಬ್ಯಾಕ್ ಆಫರ್ ನೀಡ್ತಾ ಇದೆ. ಅಂದರೆ ನೀವು ಕಟ್ಟುವ ಬಡ್ಡಿಯ ಹಣ ನಿಮಗೆ ಕ್ಯಾಶ್ ಬ್ಯಾಕ್ ರೂಪದಲ್ಲಿ ವಾಪಸ್ ಸಿಗುತ್ತೆ. ಉದಾಹರಣೆಗೆ 3 ತಿಂಗಳ EMI ಆಯ್ಕೆ ಮಾಡಿದರೆ 100% ಬಡ್ಡಿ ವಾಪಸ್. ಇದು ನಿಜಕ್ಕೂ ಅದ್ಭುತ ಅಲ್ವಾ? ನಾಲ್ಕನೇ ಧಮಾಕ, ಫಾಸ್ಟ್ಯಾಗ್ ಇಲ್ಲದಿದ್ರೂ ಟೋಲ್ನಲ್ಲಿ ರಿಯಾಯಿತಿ. ಕೊನೆಯದಾಗಿ ನಾಲ್ಕನೇ ಧಮಾಕ, ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಪ್ರಯಾಣಿಸೋರಿಗೆ ಇದರಿಂದ ಅನುಕೂಲ ಆಗಲಿದೆ. ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ವಾಹನಕ್ಕೆ ಫಾಸ್ಟ್ಯಾಗ್ ಇಲ್ಲದೇ ಇದ್ರೆ ಅಥವಾ ಅದು ಕೆಲಸ ಮಾಡದಿದ್ರೆ ಟೋಲ್ ಪ್ಲಾಜಾದಲ್ಲಿ ನೀವು ದುಪ್ಪಟ್ಟು ಶುಲ್ಕ ಅಂದರೆ 2 ಪಟ್ಟು ಹಣವನ್ನ ನಗದಿನಲ್ಲಿ ಪಾವತಿಸಬೇಕು. ಆದರೆ ನವೆಂಬರ್ 15ರಿಂದ ಒಂದು ಹೊಸ ನಿಯಮ ಜಾರಿಗೆ ಬರಲಿದೆ.
ಒಂದು ವೇಳೆ ನಿಮ್ಮ ಬಳಿ ಫಾಸ್ಟ್ಯಾಗ್ ಇಲ್ಲದಿದ್ದರೆ ನೀವು ನಗದು ಕೊಡುವ ಬದಲು UPI ಮೂಲಕ ಹಣ ಪಾವತಿಸಬಹುದು. ಆಗ ನಿಮಗೆ ಕೇವಲ 1/4 ಪಟ್ಟು ಶುಲ್ಕವನ್ನು ವಿಧಿಸಲಾಗುತ್ತೆ. ಅಂದರೆ UPI ಬಳಸಿದ್ರೆ ದುಪ್ಪಟ್ಟು ದಂಡದ ಬದಲು ಕಡಿಮೆ ದಂಡ ಬೀಳುತ್ತೆ. ಡಿಜಿಟಲ್ ಪಾವತಿಗಳನ್ನು ಪ್ರೋತ್ಸಾಹಿಸಲು ಸರ್ಕಾರ ಈ ಮಹತ್ವದ ಕ್ರಮ ತೆಗೆದುಕೊಂಡಿದೆ. ಹಾಗಾದ್ರೆ ನೋಡಿದ್ರಲ್ಲ ಸ್ನೇಹಿತರೆ, UPI ಕೇವಲ ಹಣ ವರ್ಗಾವಣೆ ಮಾಡುವ ವ್ಯವಸ್ಥೆಯಾಗಿ ಉಳಿದಿಲ್ಲ. ಇದು ಬಯೋಮೆಟ್ರಿಕ್ ಸುರಕ್ಷತೆ, ಗೋಲ್ಡ್ ಲೋನ್, EMI ಮತ್ತು ಟೋಲ್ ಪಾವತಿಯಂತ ಸೇವೆಗಳೊಂದಿಗೆ ಒಂದು ಸಂಪೂರ್ಣ ಹಣಕಾಸು ವ್ಯವಸ್ಥೆಯಾಗಿ ಬೆಳೀತಿದೆ. ಈ ಸೌಲಭ್ಯಗಳು ನಮ್ಮ ದೈನಂದಿನ ಆರ್ಥಿಕ ವ್ಯವಹಾರಗಳನ್ನು ಇನ್ನಷ್ಟು ಸುಲಭ ಮತ್ತು ಸುರಕ್ಷಿತವಾಗಿಸಲಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.